ಅಶ್ವವೇಗ ವಾಹಿನಿಯ ಮಹಾ ಅಭಿಯಾನಕ್ಕೆ ಗಣ್ಯರಿಂದ ಪ್ರಶಂಸೆ. ಪರಿಸರ ಸಂರಕ್ಷಣೆಗಾಗಿ ನಮ್ಮ ಮಹಾ ಸಂಕಲ್ಪ. ಕೋಟಿ ವೃಕ್ಷ ನಾಟಿ ಅಭಿಯಾನಕ್ಕೆ ಸಂಘ ಸಂಸ್ಥೆಗಳಿಂದ ಬೆಂಬಲ. ಇದೇ ಈ ಹೊತ್ತಿನ ವಿಶೇಷ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ. ನಾನು ಕಾವ್ಯ ಆಚಾರ್. ಅಶ್ವವೇಗ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿಯವರು ಈಗಾಗಲೇ ರಾಜ್ಯದಲ್ಲಿ ಹಸಿರು ಕ್ರಾಂತಿಯನ್ನ ಸೃಷ್ಟಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಟಿ ವೃಕ್ಷ ನಾಟಿ ಕೂಡ ಪ್ರಾರಂಭವಾಗಿದೆ. ಅದೇ ರೀತಿ ನಮ್ಮ ಅಶ್ವವೇಗ ವಾಹಿನಿಯ ಸಿಇಒ ಆಗಿರುವ ಸುಮಲತಾ ಆರ್ ಅವರು ನೆಲೆ ಫೌಂಡೇಶನ್ನ ನೆಲೆ ನರೇಂದ್ರ ಆಶ್ರಮ ಮಕ್ಕಳೊಂದಿಗೆ ವೃಕ್ಷವನ್ನ ನೆಡಲಾಯಿತು. ನಮ್ಮ ಸುತ್ತಮುತ್ತ ಮರಗಿಡಗಳನ್ನು ಬೆಳೆಸೋಣ ಬನ್ನಿ. ಒಂದು ಮರ ಕಡಿದ್ರೆ 10 ಸಸಿಗಳನ್ನ ಬೆಳೆಸಬೇಕಿದೆ. ಆ ಕೆಲಸವನ್ನ ನಮ್ಮ ಅಶ್ವವೇಗ ವಾಹಿನಿ ಮಾಡುತ್ತಿದೆ. ಬನ್ನಿ, ನೆಲೆ ನರೇಂದ್ರ ಆಶ್ರಮದಲ್ಲಿ ಅಶ್ವಕೋಟಿ ವೃಕ್ಷ ನಾಟಿ ಹೇಗಾಯಿತು ನೋಡ್ಕೊಂಡು ಬರೋಣ. ಅಶ್ವವೇಗ ವಾಹಿನಿಯ ಮಹಾ ಅಭಿಯಾನಕ್ಕೆ ಗಣ್ಯರಿಂದ ಪ್ರಶಂಸೆ. ಪರಿಸರ ಸಂರಕ್ಷಣೆಗಾಗಿ ನಮ್ಮ ಮಹಾ ಸಂಕಲ್ಪ. ಕೋಟಿ ವೃಕ್ಷ ನಾಟಿ ಅಭಿಯಾನಕ್ಕೆ ಸಂಘ ಸಂಸ್ಥೆಗಳಿಂದ ಬೆಂಬಲ. ನೆಲೆ ಅನ್ನೋ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳಿಗೂ ಬಂದು ಇಲ್ಲೂ ಕೂಡ ಸಾಕಷ್ಟು ಸಸಿಗಳನ್ನ ಕೊಟ್ವಿ. ಅವ್ರ ಜೊತೆಗೆ ನಾವು ಕೂಡ ಸಸಿಯನ್ನ ನೆಟ್ವಿ. ಇಲ್ಲಿರುವಂತ ರಾಜೇಂದ್ರ ಅವರಿಗೂ ಕೂಡ ಮಾತಾಡಿಸ್ತಾ ಹೋಗೋಣ. ಅವ್ರಿಗೆ ಎಷ್ಟು ಖುಷಿಯಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್, ನಾವು ಇವತ್ತು ಸಸಿಗಳು ನೆಟ್ವಿ ನಿಮ್ಮ ನೆಲೆ ಸಂಸ್ಥೆಯಲ್ಲಿ. ನಿಮಗೆ ಎಷ್ಟು ಖುಷಿ ಅನಿಸ್ತಿದೆ ಸರ್? ಖಂಡಿತವಾಗ್ಲೂ ಮೊದಲನೇದಾಗಿ ನಾನು ಅಶ್ವವೇಗ ನ್ಯೂಸ್ನ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ನಮ್ಮಲ್ಲಿ ಅನೇಕ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಮುಖ್ಯವಾಗಿ ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಅತ್ಯಂತ ಅವಶ್ಯಕವಾದಂತಹ ಕರ್ತವ್ಯ. ಇದೆಲ್ಲದರ ಜೊತೆಗೆ ಮೊದಲು ನಾವು ಪ್ರಾರಂಭ ಮಾಡಬೇಕು, ನಾವು ಗಿಡಗಳನ್ನು ನೆಡಬೇಕು, ಪರಿಸರ ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಜೊತೆಗೆ ಈ ಮಕ್ಕಳೇನಿದ್ದಾರೆ ಆ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಇರ್ಬೋದು, ಅಥವಾ ಅದನ್ನು ಒಂದು ಚಿಕ್ಕದಾಗಿ ಒಂದು ಗಿಡ ನೆಡೋದ್ರ ಮುಖಾಂತರ ಅದನ್ನು ಪ್ರತಿನಿತ್ಯ ನೀರು ಹಾಕಿ ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡೋದ್ರ ಮುಖಾಂತರ ನಾವು ಪ್ರಾರಂಭ ಮಾಡಿದರೆ ಮುಂದೆ ಒಳ್ಳೆ ಪರಿಸರ ಸಿಗಬಹುದು ಅಂತ ಹೇಳಿ ನನಗನ್ಸುತ್ತೆ. ಸರ್, ಮೊದಲನೇದಾಗಿ ನಮ್ಮ ವಾಹಿನಿ ವತಿಯಿಂದ ನಾವು ನಿಮಗೆ ಧನ್ಯವಾದ ತಿಳಿಸ್ಬೇಕು. ಯಾಕಂದರೆ ನಮಗಿಲ್ಲಿ ಗಿಡ ನೆಡೋದಕ್ಕೆ ಸ್ಥಳ ಕೂಡ ಕೊಟ್ರಿ, ಸ್ಥಳ ನಿಗದಿ ಮಾಡಿದ್ರಿ, ಮತ್ತು ನಿಮ್ಮ ವಿದ್ಯಾರ್ಥಿಗಳ ಜೊತೆ ಬೆರೆಯೋದಕ್ಕೂ ಕೂಡ ನಮಗೆ ಸಮಯಾವಕಾಶ ಕೊಟ್ರಿ. ಮೊದಲನೇದಾಗಿ ನಿಮಗೆ ಧನ್ಯವಾದ ನಾನು ತಿಳಿಸ್ಬೇಕು. ಖಂಡಿತ. ಯಾಕೆಂತಂದರೆ ನಮ್ಮ ಮಕ್ಕಳು ಬಹಳ ಉತ್ಸುಕರಾಗಿ ನೀವೇನು ಗಿಡಗಳನ್ನು ತಂದುಕೊಟ್ಟಿದ್ದೀರಾ ಅದನ್ನೆಲ್ಲವನ್ನು ಸ್ವೀಕರಿಸಿ ಅತ್ಯಂತ ಖುಷಿಯಿಂದ ಇವತ್ತು ನಡುವಂತಹ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರು ಪ್ರತಿನಿತ್ಯ ಇಲ್ಲಿ ನಮ್ಮಲ್ಲಿರುವಂಥ ಅನೇಕ ಗಿಡಗಳನ್ನು ಅವರೇ ಪ್ರತಿನಿತ್ಯ ನೀರು ಹಾಕಿ ಅದನ್ನು ಪೋಷಣೆ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಿದ್ದಾರೆ. ಇವತ್ತು ಇನ್ನೂ ಸಾಕಷ್ಟು ಗಿಡಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವೆಲ್ಲವನ್ನು ನೋಡ್ಕೊಳ್ತಾರೆ ಅನ್ನುವಂತಹ ಭರವಸೆ ನನಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಈ ಪರಿಸರವನ್ನು ಬೆಳೆಸುವಂತಹ ಅಥವಾ ಪರಿಸರವನ್ನು ರಕ್ಷಿಸುವಂತಹ ಕಾರ್ಯದಲ್ಲಿ ಎಲ್ಲ ಮಕ್ಕಳು ಕೈ ಜೋಡಿಸ್ತಾರೆ. ಸರ್, ನೀವು ಮತ್ತೆ ನಿಮ್ಮ ಮಕ್ಕಳಿಗೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಪ್ರತಿದಿನ ಗಿಡಕ್ಕೂ ನೀರು ಹಾಕ್ತಾರೆ, ಇನ್ನು ಮುಂದೆ ಕೂಡ ಈ ಗಿಡಗಳನ್ನ ನೋಡ್ಕೋತಾರೆ ಅಂತ. ಬೇರೆಯವರಿಗೆ ಹೊರಗಡೆ ಇರುವಂಥ ಜನರಾಗಿರ್ಬೋದು ಅಥವಾ ನಾರ್ಮಲ್ ಮಕ್ಕಳಿಗೆ ಕೆಲವೊಬ್ಬರಿಗೆ ಗಿಡ ಅಂದರೆ ಏನು ತಿಳಿಸ್ಕೊಟ್ರಲ್ಲ, ಗಿಡ ಬೆಳೆಸ್ಬೇಕು ಅಂತ ಹೇಳ್ಕೊಟ್ರಲ್ಲ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ಕಡೆ ಕುಡಿಯುವಂತಹ ನೀರು ಸರಿ ಇಲ್ಲ, ಉಸಿರಾಡುವಂತಹ ಗಾಳಿ ಸರಿ ಇಲ್ಲ, ಕಲುಷಿತ ಆಗೋಗಿದೆ. ನಾವು ತಿನ್ನುವಂತಹ ತರಕಾರಿಗಳು ಸರಿ ಇಲ್ಲ, ಎಲ್ಲದರಲ್ಲೂ ಕೆಮಿಕಲ್ ಮಿಕ್ಸ್ ಆಗಿದೆ. ಅದರಿಂದ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬಂದು ಅದಕ್ಕೆ ತುತ್ತಾಗಿ ಜನ ಸಾಯೋದನ್ನು ನೋಡ್ತಾ ಇದ್ದೇವೆ, ರೋಗಗಳಿಂದ ಬಳಲ್ತಾ ಇರೋದನ್ನು ನೋಡಿದ್ದೇವೆ. ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಬೇಕಾಗುವಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಪರಿಸರವನ್ನ ರಕ್ಷಣೆ ಮಾಡ್ಕೊಳ್ಳೋದು. ಹಿಂದೆ ಎಲ್ಲ ನಮಗೆ ಗೊತ್ತಿದೆ, ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇರ್ತಾ ಇರಲಿಲ್ಲ, ದೊಡ್ಡ ದೊಡ್ಡ ವೈದ್ಯರುಗಳು ಇರ್ತಾ ಇರಲಿಲ್ಲ. ಹಳ್ಳಿಯಲ್ಲಿದ್ದಂತಹ ವೈದ್ಯರೇ ಗಿಡಮೂಲಿಕೆಗಳಿಂದ ಅತ್ಯದ್ಭುತವಾದಂತಹ ಔಷಧಿಗಳನ್ನು ತಯಾರು ಮಾಡಿ ಕೊಡ್ತಾ ಇದ್ರು. ನಾವು ಒಳ್ಳೆ ಪರಿಸರವನ್ನ ಜೀವಿಸ್ತಾ ಇದ್ವಿ, ಒಳ್ಳೆ ನೀರು ಸಿಗ್ತಾ ಇತ್ತು. ಆದರೆ ಇದೆಲ್ಲದೂ ಕೂಡ ಇವತ್ತು ಕಲುಷಿತ ಆಗೋಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತಿನಿಂದ ಕೊನೆ ಪಕ್ಷ ಒಂದು ಪ್ರತಿಜ್ಞೆ ಮಾಡಿದರೆ, ಒಂದೊಂದು ಗಿಡವನ್ನು ನೆಡೋದಿರ್ಬೋದು, ಸಾಧ್ಯವಾದಷ್ಟು ನನ್ನ ಕಡೆ ಆಗುವಂತಹ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸುವಂಥದ್ದಿರ್ಬೋದು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋದಿರ್ಬೋದು. ಈ ಥರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚಿಕ್ಕದಾಗಿ ಕೈ ಜೋಡಿಸಿದ್ರು ಕೂಡ ಅದೇನೋ ಹೇಳ್ತಾರಲ್ಲ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತೇಳಿ, ಆ ಥರ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಪರಿಸರವನ್ನು ನಿರ್ಮಾಣ ಮಾಡ್ಬೋದು. ನಮ್ಮ ಮುಂದಿನ ಪೀಳಿಗೆ ಏನಿದ್ದಾರಲ್ಲ ಅವ್ರಿಗೊಂದು ಒಳ್ಳೆಯ ಪರಿಸರ ಸಮಾಜವನ್ನ ನಾವು ಕಟ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ. ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಮೂಲಕ ನಮ್ಮ ವಾಹಿನಿಯ ಮುಖ್ಯಸ್ಥರು ರಾಮಚಂದ್ರ ಆರ್ ಆನವೇರಿ ಮತ್ತು ಸಿಇಒ ಸುಮಲತಾ ಆರ್ ಅವರು ಸಮಾಜ ರಕ್ಷಣೆಗೂ ಸೈ, ಧರ್ಮ ರಕ್ಷಣೆಗೂ ಸೈ. ಆ ನಿಟ್ಟಿನಲ್ಲಿ ಹಲವಾರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ನಮ್ಮ ನಾಡಿನ ಮಣ್ಣು, ಹಸಿರು, ನೀರು, ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಬೇಕಿದೆ. ಆ ನಿಟ್ಟಿನಲ್ಲಿ ನಮ್ಮ ವಾಹಿನಿ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯಾದ್ಯಂತ ಹಸಿರೀಕರಣ ಮಾಡಲು ಹೊರಟಿದ್ದೇವೆ. ಆದ್ದರಿಂದ ನಮ್ಮ ಈ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರವರು ಸಹ ಅಭಿಯಾನಕ್ಕೆ ಕೈಜೋಡಿಸಿ ಶುಭವನ್ನ ಹಾರೈಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ರಾಮಚಂದ್ರ ಅವರು ವಿದ್ಯುತ್ ವಾಣಿ ಪತ್ರಿಕೆಯನ್ನು ಹಲವಾರು ವರ್ಷಗಳನ್ನು ನಡೆಸ್ಕೊಂಡ್ಬಂದು ವಿದ್ಯುತ್ ಇಲಾಖೆಯಲ್ಲಿ ಗುಣಮಟ್ಟದ ವಿದ್ಯುತ್ ಸರಬರಾಜು ಏನಾದರೂ ಕೊರತೆ ಉಂಟಾದಾಗ, ಕುಂದುಕೊರತೆ ಉಂಟಾದಾಗ ಅಲ್ಲಿ ಏನು ತಪ್ಪುಗಳಾಗ್ತವೆ ಅವೆಲ್ಲ ಸರಿ ಮಾಡಿಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ವರ್ಷಗಳೆಲ್ಲ ಪತ್ರಿಕೆ ನಡೆಸಿ ಅಲ್ಲಿ ತಮ್ಮದೇ ಆದ ಸೇವೆಯನ್ನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿ ಜನಗಳನ್ನು ಸೇವೆ ಮಾಡಿದ್ದಾರೆ. ಅವರ ವಿದ್ಯುತ್ ವಾಣಿ ಇದರ ಮುಖ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನವನ್ನು ಕೂಡ ಈಗ ಪ್ರಾರಂಭ ಮಾಡಿ ಅದರ ಮೂಲಕ ಎಲ್ಲಿ ರಾಜ್ಯಾದ್ಯಂತ ವಿದ್ಯುತ್ ಅಡಚಣೆಗಳಾಗಿರ್ಬೋದು, ವಿದ್ಯುತ್ತಿನಿಂದ ಏನು ಸಾವು ನೋವುಗಳು ಅಲ್ಲಿ ಸಿಬ್ಬಂದಿಗಳಿಗಾಗ್ಬೋದು ಅಥವಾ ಯಾವುದೇ ಒಂದು ವ್ಯತ್ಯಾಸಗಳಿದ್ದರೆ ವಿದ್ಯುತ್ ಸರಬರಾಜಿನಲ್ಲಿ ಅದನ್ನೆಲ್ಲ ಸರಿ ಮಾಡಿ ಅರಿವು ಮೂಡಿಸೋ ಒಂದು ನಿಟ್ಟಿನಲ್ಲಿ
ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಪ್ರಾರಂಭ ಮಾಡಿದರೆ ಅದು ಕೂಡ ಯಶಸ್ವಿಯಾಗಿ ನಡೀಲಿ, ಅದರಲ್ಲೂ ಕೂಡ ರಾಮಚಂದ್ರ ಅವರು ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ಮಾಡಲಿ ಅಂತ ಅಂದ್ಬಿಟ್ಟು ಹಾರೈಸ್ತೀವಿ. ಅಶ್ವಕೋಟಿ ವೃಕ್ಷ ಮಹತ್ತರವಾದ ಕಾರ್ಯಕ್ಕೆ ನಾಡಿನ ಗಣ್ಯರು ಸೇರಿದಂತೆ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕೂಡ ಕೈಜೋಡಿಸಿದ್ದಾರೆ. ಅದರ ಬಗ್ಗೆ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಪರಿಸರ ಸಂರಕ್ಷಣೆಯ ಜೊತೆಗೆ ನಾಡಿನ ಬರಪೀಡಿತ ಪ್ರದೇಶಗಳು ಪೂರ್ತಿ ಹಸಿರೀಕರಣ ಮಾಡುವುದಕ್ಕಾಗಿ ನಮ್ಮ ವಾಹಿನಿ ಹೊರಟಿದೆ. ಈಗಾಗಲೇ ಪರಿಸರ ನಾಶದಿಂದ ಆಪತ್ತು ಎದುರಾಗಿದೆ. ಸ್ವಲ್ಪವಾದರೂ ಪರಿಸರ ರಕ್ಷಣೆ ನಮ್ಮಿಂದ ಆಗಲಿ ಅನ್ನೋದು ನಮ್ಮ ವಾಹಿನಿ ಮುಖ್ಯಸ್ಥರ ಕಳಕಳಿ. ನಮ್ಮ ಈ ಸಂಕಲ್ಪಕ್ಕೆ ನಮ್ಮ ಕನ್ನಡದ ಖ್ಯಾತ ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು ಆದ ರಾಜೇಂದ್ರ ಸಿಂಗ್ ಬಾಬುರವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಮಾತ್ರವಲ್ಲ, ನಮ್ಮ ಅಶ್ವಕೋಟಿ ವೃಕ್ಷ ಅಭಿಯಾನಕ್ಕೆ ನಾನು ಕೂಡ ಕೈಜೋಡಿಸುತ್ತೇನೆ ಎಂದು ಶುಭ ಕೋರಿದ್ದಾರೆ. ಈ ಬಗ್ಗೆ ನೋಡೋಣ ಬನ್ನಿ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ, ಈ ಒಂದು ಅಭಿಯಾನವನ್ನ ನಮ್ಮ ವಾಹಿನಿಯ ಮುಖ್ಯಸ್ಥರಾದಂತಹ ರಾಮಚಂದ್ರ ಆರ್ ಆನವೇರಿ ಅವರ ಸಾರಥ್ಯದಲ್ಲಿ ಕೋಟಿ ಯುವ ಕೈಗಳಿಂದ ಕೋಟಿ ಅಶ್ವವೃಕ್ಷಗಳನ್ನು ನೆಟ್ಟು ಇನ್ನು ಮುಂದಿನ ಪೀಳಿಗೆಗೆ ಒಂದು ಕೊಡುಗೆಯನ್ನಾಗಿ ನೀಡಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ, ಈ ಒಂದು ಅಭಿಯಾನದ ಒಂದು ಉದ್ದೇಶ ಆಗಿರುವಂಥದ್ದು. ಇನ್ನು ಈ ಒಂದು ಉದ್ದೇಶಕ್ಕೆ, ಈ ಒಂದು ಮಹಾ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇರೋರು ಬೇರೆ ಯಾರೂ ಅಲ್ಲ, ನಿರ್ದೇಶಕರು ಹಾಗೆ ನಿರ್ಮಾಪಕರು ಆದಂತಹ ಹಿರಿಯ ನಿರ್ಮಾಪಕರು ಅಂತಲೇ ಹೇಳ್ಬೋದು. ರಾಜೇಂದ್ರ ಸಿಂಗ್ ಬಾಬು ಸರ್ ಈ ಒಂದು ಮಹಾ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅವರ ಒಂದು ಅಭಿಪ್ರಾಯ ಹೇಗಿದೆ ಈ ಒಂದು ಮಹಾ ಅಭಿಯಾನದ ಬಗ್ಗೆ, ಅದನ್ನೆಲ್ಲ ಕೂಡ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರಮ್ಮ. ಇನ್ನು ಈ ಒಂದು ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ, ಈ ಒಂದು ಅಭಿಯಾನಕ್ಕೆ ಸಾರಥಿಯಾಗಿರುವಂಥವರು ನಮ್ಮ ವಾಹಿನಿಯ ಮುಖ್ಯಸ್ಥರಾದಂತಹ ರಾಮಚಂದ್ರ ಆರ್ ಆನವೇರಿ ಅವರು. ಆದರೆ ಈ ಒಂದು ಅಭಿಯಾನದ ಉದ್ದೇಶ ಒಂದೇ ಒಂದು, ಕೋಟಿ ಯುವ ಕೈಗಳಿಂದ ಕೋಟಿ ಅಶ್ವವೃಕ್ಷಗಳನ್ನು, ಸಸಿಗಳನ್ನು ನೆಡಬೇಕು, ಮುಂದಿನ ಪೀಳಿಗೆಗೆ ಒಂದು ಪ್ರಾಕೃತಿಕ ಕೊಡುಗೆಯನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ಅಭಿಯಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಿಜವಾಗ್ಲೂ ಇದೊಂದು ಅದ್ಭುತವಾದ ಕೆಲಸ. ದೇವಸ್ಥಾನದಲ್ಲಿ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ, ಮರಗಳನ್ನ ಗಿಡಗಳನ್ನ ಉಳಿಸ್ಬೇಕಾಗಿರೋದು ನಮ್ಮದೆಲ್ಲ ಕರ್ತವ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಅಶ್ವಮೇಘದಿಂದ ನಮ್ಮ ರಾಮಚಂದ್ರ ಅವರು ತಗೊಂಡಿರೋ ಒಂದು ಬಹಳ ಅತ್ಯುತ್ತಮವಾದ ಕಾರ್ಯ. ಏಕೆಂದರೆ ಇವತ್ತು ಕೆರೆ, ಗಿಡ, ಈಗ ಬೆಂಗಳೂರೇ ತಗೊಳ್ಳಿ, 1000 ಕೆರೆ ಮಾಡಿದ್ರು ಕೆಂಪೇಗೌಡರು, ಇವರು ಎಷ್ಟು ಇಳಿಸ್ಬಿಟ್ಟಿದ್ದಾರೆ ಎಲ್ಲ ರಿಯಲ್ ಎಸ್ಟೇಟ್ನವ್ರು ತೊಗೊಂಬಂದು. ಇವತ್ತು ಮಳೆ ಯಾವ್ಯಾವ ಕಾಲಕ್ಕೂ ಬರುತ್ತೆ, ಪ್ರಕೃತಿ ನಿಯಮನೇ ಬದಲಾಗೋಗ್ಬಿಟ್ಟಿದೆ. ಯಾತಕ್ಕೆ ಅಂದರೆ ಇದಕ್ಕೆಲ್ಲ ಕಾರಣ ಪರಿಸರ ಅಂಥೇಳಿ. ಸಮುದ್ರ ಆಗಿರ್ಬೋದು, ಗಾಳಿ ಎಷ್ಟು ಪೊಲ್ಯೂಷನ್ ಆಗಿದೆ, ನದಿಗಳು ಎಷ್ಟು ಪೊಲ್ಯೂಷನ್ ಆಗಿದೆ, ನದಿ ನೀರು ಕುಡಿದು ಜನ ಎಲ್ಲ ಸತ್ತೋಗ್ತಾ ಇದ್ದಾರೆ. ದೇವರು ಕೊಟ್ಟಿದ್ದನ್ನು ಇವರಿಗೆಲ್ಲ ಉಲ್ಟಾ ಮಾಡಿ ಮನುಷ್ಯ ತನ್ನ ಆಸೆಗೋಸ್ಕರ ಪ್ರಕೃತಿನ ಬಲಿ ಕೊಡ್ತಾ ಇದ್ದಾನೆ. ಅದಾಗಬಾರ್ದು. ನಿಜವಾಗ್ಲೂ ಇದಕ್ಕೆ ಪ್ರತಿಯೊಬ್ಬರು ಸ್ಕೂಲ್ನಿಂದನೇ ಮಕ್ಕಳಿಗೆ ಒಂದೊತ್ತು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಮರ ಬೆಳೆಸಬೇಕು, ಒಂದು ಗಿಡ ಬೆಳೆಸಬೇಕು. ಪರಿಸರ ಇಂಪಾರ್ಟೆಂಟು. ಯಾಕೆಂದರೆ ನಾನು ಒಂದು ಟೈಮ್ಸ್ ಆಫ್ ಇಂಡಿಯಾದವರು ಒಂದು ಪುಸ್ತಕ ತಂದಿದ್ದಾರೆ, ತುಂಬ ಅದ್ಭುತವಾದ ಪುಸ್ತಕ. ಅಂದರೆ ಅದು ಎಲ್ಲ ಥರದ್ದು ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಗಿಡಗಳು, ಆಮೇಲೆ ಇವತ್ತು ಆಕ್ಸಿಜನ್ ಲೆವೆಲ್ ಏನಿದೆ, ಎಷ್ಟೋ ಕಡೆ ಆಕ್ಸಿಜನ್ನೇ ಇಲ್ಲ, ಪಾಪ ಕಷ್ಟಪಟ್ಟು ಉಸಿರಾಡ್ತಾ ಇದ್ದಾರೆ, ಅಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಮರಗಳಿಲ್ದಿರೋದು. ಆದ್ದರಿಂದ ಇದು ನಿಜವಾಗ್ಲೂ ರಾಮಚಂದ್ರ ಅವರು ಮತ್ತು ಅಶ್ವವೇಗ ತಗೊಂಡಿರೋ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ. ಇದಕ್ಕೆ ನಾನು ಎಲ್ಲ ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ನಾವೆಲ್ಲ ಸಹಕಾರ ಮಾಡಿ ಈ ಪ್ರಕೃತಿನ ಉಳಿಸ್ಕೋಬೇಕು. ಈ ಪ್ರಕೃತಿನ ಉಳಿಸ್ಕೊಳ್ದೇ ಇದ್ದರೆ ಮುಂದೆ ನಾವು ಅದ್ರ ಕೋಪಕ್ಕೆ ಬಲಿಯಾದರೆ ನಾವೇ ಇರಲ್ಲ, ಈ ಭೂಮಿನೇ ಇರಲ್ಲ. ಅದೀಗಾಗಲೇ ಎಲ್ಲ ಕಡೆ ನೋಡ್ತಾ ಇದ್ದೀರಾ, ಪ್ರವಾಹ ಬಂದು ಹೇಗೆ ಕೊಚ್ಕೊಂಡು ಹೊರಟೋಗ್ತಾ ಇದೆ. ಮಳೆ ಕಂಟಿನ್ಯೂಸ್ ಆಗಿ 2 ದಿವಸ ಎಕ್ಸ್ಟ್ರಾ ಮಳೆ ಬಿದ್ದರೆ ಎಷ್ಟು ಅನಾಹುತ ಆಗೋದು ಅನ್ನೋದೆಲ್ಲ ಗೊತ್ತಿದೆ. ಸೊ ಇದಕ್ಕೆಲ್ಲ ಏನು ಅಂದರೆ ಒಂದು ಎನ್ವೈರ್ಮೆಂಟಲ್ ಚೇಂಜಸ್ ಆಗಿಬಿಟ್ಟಿದೆ. ಅದನ್ನು ಎಲ್ಲ ಕಡೆ ಬಡ್ಕೋತಾ ಇದ್ದಾರೆ. ಪ್ರಪಂಚದಲ್ಲೆಲ್ಲ ಅಮೇರಿಕಾ, ಇಂಡಿಯಾ, ಜಪಾನ್ ಪ್ರತಿಯೊಂದು ಕಡೆಯಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಬಟ್ ಆದರೆ ಅದನ್ನು ಪ್ರಾಕ್ಟಿಕಲಾಗಿ ಯಾರೂ ರೆಡಿ ಇಲ್ಲ. ಇವತ್ತು ಬೆಂಗಳೂರಂಥ ಊರಲ್ಲಿ ಕಾಂಕ್ರೀಟ್ ಜಂಗಲ್ ಅಂತ ಬಂದ್ಬಿಟ್ಟಿದೆ. ಈಗ ಎಷ್ಟು ಮರ ಇತ್ತು ಬೆಂಗಳೂರಲ್ಲಿ, ಇವತ್ತು ಏನು ಆಗೋಗ್ಬಿಟ್ಟಿದೆ. ಮುಂದಕ್ಕೂ ಇವ್ರು ಹೇಳ್ತಿರೋದು
ಪ್ರಾಜೆಕ್ಟ್ಗಳು ನೋಡಿದ್ರೆ ಇರೋ ಮರಗಳನ್ನೂ ಕತ್ತರಿಸ್ಬಿಟ್ಟು ಇನ್ನೂ ಈ ಬೆಂಗಳೂರನ್ನ ಬೆಂಗಾಡು ಮಾಡಿಬಿಡ್ತಾರೆ. ಈ ಬೆಂಗಳೂರು ಬೆಂಗಾಡು ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕಾರಣ ಇಲ್ಲಿ ನದಿನೇ ಇಲ್ಲ. ಯಾವ ಒಂದು ನಾಗರಿಕತೆ ಬೆಳೀಬೇಕಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಿಂದ ನಾವು ಲೆಕ್ಕ ಹಾಕಿದ್ರೆ ನದಿ ಊರ ಪಕ್ಕದಲ್ಲಿ ಇರಬೇಕು. ಈ ಊರಲ್ಲಿ ನದಿನೇ ಇಲ್ಲ. ಇನ್ನಿರೋ ಮರನೂ ತೊಗೊಂಡ್ಬಿಟ್ರೆ ಇದು ಮರಳುಗಾಡು ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ದರಿಂದ ಇದೊಂದು ಅದ್ಭುತವಾದ ಕೆಲಸ. ಪ್ರತಿಯೊಬ್ಬರು ತಮ್ಮ ಕೈಲಾಗಿದ್ದನ್ನು ಈ ಅಶ್ವಕೋಟಿ ವೃಕ್ಷಕ್ಕೆ ಒಂದೊಂದು ವೃಕ್ಷ ಆದರೂ ತಾವು ಹಾಕಿ ಒಂದು ದೇವರಿಗೆ ಒಂದು ದಿವಸ ನಮಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಸಸಿ ನೆಟ್ಟರೆ ಅದು ಕೋಟಿ ನಮಸ್ಕಾರ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಸಮಾನತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಿಸುತ್ತಿರುವ ಸಂಸ್ಥೆ ಅಂದ್ರೆ ಅದು ರಾಮಕೃಷ್ಣ ವಿವೇಕಾನಂದ ಆಶ್ರಮ. ಹೌದು ವೀಕ್ಷಕರೇ, ಸಮಾಜ ಮತ್ತು ಧರ್ಮವನ್ನ ರಕ್ಷಣೆ ಮಾಡುವ ವಿಚಾರದಲ್ಲಿ ಸದಾ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶ್ರೀ ನಿರ್ಭಯಾನಂದ ಮಹಾಸ್ವಾಮೀಜಿಗಳು ಶ್ರಮಿಸುತ್ತಿದ್ದಾರೆ. ಅದರ ಒಂದು ಭಾಗವಾಗಿ ಅಶ್ವವೇಗ ವಾಹಿನಿಯ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿ ಅವರಿಗೆ ಸ್ವಾಮೀಜಿಗಳಿಂದ ಸದಾ ಆಶೀರ್ವಾದ ಇದ್ದೇ ಇದೆ. ವಾಹಿನಿ ಈ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ಶುಭವನ್ನ ಕೋರಿದ್ದಾರೆ. ಇನ್ನ ಸ್ವಾಮೀಜಿಗಳು ಹಿತನುಡಿಗಳನ್ನ ನೋಡೋಣ ಬನ್ನಿ. ಅಶ್ವವೇಗ 24/7 ನ್ಯೂಸ್ ಚಾನಲ್ ಇವರು ಕೋಟಿ ವೃಕ್ಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅಶ್ವಕೋಟಿ ವೃಕ್ಷ, 1 ಕೋಟಿ ಮರಗಳನ್ನು ಬೆಳೆಸಬೇಕು ಅಂತ. ಇವತ್ತಿನ ಭಾರತೀಯ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾದ್ದು ಮರಗಳು. ಯಾವಾಗಲೂ ಕೂಡ ವೃಕ್ಷ ಸಂಪತ್ತು, ಸಸ್ಯ ಸಂಪತ್ತನ್ನು ನಿರಂತರ ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಆ ಕಾಲದಿಂದಲೂ, ವೇದ ಕಾಲದಿಂದಲೂ ಕೂಡ ಇದಕ್ಕೆ ವಿಶೇಷವಾದಂತಹ ಕರ್ತವ್ಯ ಇದು ಅಂತಲೇ ಜನರಿಗೆ ವಿಧಿಸಲಾಗಿದೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ 5 ಪ್ರಮುಖ ಕರ್ತವ್ಯಗಳನ್ನು ಪ್ರತಿ ಗೃಹಸ್ಥನಿಗೆ ವಿಧಿಸಲಾಗಿದೆ. ಅದರಲ್ಲಿ 5ನೇ ಕರ್ತವ್ಯ ಯಾವುದು ಅಂತಂದರೆ ಪಂಚಭೂತಗಳು ಮತ್ತು ಗಿಡ, ಮರ ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದು, ಪರಿಸರ ಸಂರಕ್ಷಣೆ. ಇದನ್ನೆಲ್ಲ ಮರೆತು ನಾವು ಇವತ್ತು ಅತ್ಯಂತ ಹೀನ ಸ್ಥಿತಿಗೆ ಬಂದು ಇಳಿದುಬಿಟ್ಟಿದ್ದೇವೆ. ಬಹಳ ಕೆಟ್ಟ ಪರಿಸ್ಥಿತಿ. ಶಾಖ ಏರ್ತಾ ಇದೆ, ಸೂರ್ಯನ ಬಿಸಿಲು ಏರ್ತಾ ಇದೆ, ಶಾಖ ಏರ್ತಾ ಇದೆ, ಟೆಂಪರೇಚರ್ ಏರ್ತಾ ಇದೆ. 40 ಡಿಗ್ರಿ, 45 ಡಿಗ್ರಿ, ಡೆಲ್ಲಿನಲ್ಲಿ 50 ಡಿಗ್ರಿ, ಇಲ್ಲೆಲ್ಲ ಬಂದು ಹೀಗೆಲ್ಲ ಶಾಖ ಏರ್ತಾ ಇದೆ. ಇದಕ್ಕೆ ಪರಿಹಾರ ಏನು? ಸುಮ್ಮನೆ ಹಾಗಿದೆ ಹೀಗಿದೆ ಸಮಸ್ಯೆ ಅಂತ ಕೈ ಹಿಸ್ಕೊಂಡೆ ಪ್ರಯೋಜನ ಅಲ್ಲ, ಏನು ಪ್ರಯೋಜನವಿಲ್ಲ. ಅದರಿಂದ ಇದಕ್ಕಾಗಿ ನಾವೇನಾದರೂ ಕಾರ್ಯ ತತ್ಪರತೆ ನಮ್ಮ ಕಡೆಯಿಂದ ಆಗಬೇಕು, ನಾವು ಕ್ರಿಯಾಶೀಲರಾಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಗಿಡಮರಗಳನ್ನು ಬೆಳೆಸಬೇಕು. ಇದಕ್ಕೆ ಅದ್ಭುತವಾದ ಸ್ಫೂರ್ತಿಯ ಸೆಲೆಯಾಗಿ ಅಶ್ವವೇಗ ನ್ಯೂಸ್ ಚಾನಲ್ 24/7 ನ್ಯೂಸ್ ಚಾನಲ್ರವರು ಕೋಟಿ ವೃಕ್ಷಗಳನ್ನು ಬೆಳೆಸುವಂತಹ ಬೃಹತ್ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ನೀಡಬೇಕು, ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಉತ್ತಮವಾದ ಕಾರ್ಯಗಳನ್ನು ನಾವೇ ಮಾಡೋದಕ್ಕಾಗೋದಿಲ್ಲ. ಯಾರು ಮಾಡ್ತಾ ಇರ್ತಾರೆ ಅವ್ರ ಕೈ ಜೋಡಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಇಷ್ಟು ಜನರ ಸಹಕಾರ, ಇಷ್ಟು ಜನರ ಪ್ರೋತ್ಸಾಹ ಇದ್ದರೆ ನಾವು ಖಂಡಿತವಾಗಿಯೂ ಇನ್ನಷ್ಟು ದೊಡ್ಡ ಕಾರ್ಯಕ್ರಮ ತಗೊಳ್ಬಹುದು ಅನ್ನೋ ಭರವಸೆ, ಆ ಆತ್ಮವಿಶ್ವಾಸ ಅವರಲ್ಲಿ ಮೂಡಿಸಿಬಿಟ್ರೆ ನಾವೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಷ್ಟು, ನಾವೇ ಕಾರ್ಯಕ್ರಮದ ನೇತಾರರಾದಷ್ಟು ನಿಜಕ್ಕೂ ಕೂಡ ಪ್ರಯೋಜನಕಾರಿ. ಇದೊಂದು ದೊಡ್ಡ ದೇಶ ಸೇವೆ, ದೊಡ್ಡ ಸಮಾಜ ಸೇವೆ ಮತ್ತು ಪರಿಸರ ಸಂರಕ್ಷಣಾ ಆ ಪ್ರಕ್ರಿಯೆಯಲ್ಲಿ ನಮ್ಮ ಕಡೆಯಿಂದ ನಾವು ಕೊಡಬಹುದಾದ ಅತ್ಯಂತ ಅಮೂಲ್ಯವಾದ ಕೊಡುಗೆ. ಇಡೀ ಸಮಾಜ ಅವರಿವರೆನ್ನದೆ ಪ್ರತಿಯೊಬ್ಬರೂ ಕೂಡ ಈ ಕೆಲಸದಲ್ಲಿ ಭಾಗಿಯಾಗೋಣ, ಅವರ ಕೈಗಳನ್ನು ಬಲಪಡಿಸೋಣ. ನಾಡಿಗೆ ನಿಜಕ್ಕೂ ಕೂಡ ನಮ್ಮ ಶುದ್ಧ ನಿಸ್ವಾರ್ಥ ಪರಿಣಾಮಕಾರಿ ಸೇವೆಯನ್ನು ನೀಡೋಣ. ಒಳಿತಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮಿಡಿತಾ ಫೌಂಡೇಶನ್ ಪ್ರತಿಷ್ಠಾನದ ಸಂಸ್ಥಾಪಕರಾದ ಪರಿಸರ ಮಂಜೂರ್ ಅವರು ನಮ್ಮ ಈ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನದಲ್ಲಿ ಒಂದು ಭಾಗವಾಗಿದ್ದಾರೆ. ಈಗಾಗಲೇ ಪರಿಸರ ಮಂಜೂರ್ ಅವರು ಪರಿಸರ ರಕ್ಷಣೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಇದೀಗ ನಮ್ಮ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನದ ಸಹಯೋಗದಲ್ಲಿ ಮಹದೇವಪುರ ಕ್ಷೇತ್ರದ ಬೆಳ್ಳಂದೂರು ಕೆರೆಯ ಅಂಗಳದಲ್ಲಿ 101 ಗಿಡಗಳನ್ನ ನೆಡಲಾಯಿತು. ನಮ್ಮ ಪಾರಂಪರಿಕ ಗಿಡಗಳನ್ನ ನೆಟ್ಟು ಈ ಅಭಿಯಾನಕ್ಕೆ ಎಲ್ಲರೂ ಬೆಂಬಲವನ್ನ ನೀಡಬೇಕೆಂದು ಪರಿಸರ ಮಂಜು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ಮಿಡಿತಾ ಫೌಂಡೇಶನ್ ಸದಸ್ಯರು ಕೂಡ ಭಾಗವಹಿಸಿದ್ರು.
ಕಾಡು ಬೆಳೆಸಿ ಕಾಡು ಬೆಳೆಸಿ ಅರಣ್ಯ ಸಂರಕ್ಷಣೆ ಕೆರೆಗಳ ಸಂರಕ್ಷಣೆ ಸ್ವಚ್ಛತೆ ಸಂರಕ್ಷಣೆ ಆರೋಗ್ಯ ರಕ್ಷಣೆ ಮರಗಳ ರಕ್ಷಣೆ ಗಿಡಗಳ ರಕ್ಷಣೆ ಗಿಡಗಳ ರಕ್ಷಣೆ. ಇವತ್ತಿನ ದಿನ ವನ ಮಹೋತ್ಸವ ದಿನಾಚರಣೆ ಪ್ರಯುಕ್ತ ಬೆಲ್ಲಂದೂರಿನ ಕೆರೆ ಅಂಗಳದಲ್ಲಿ 101 ಸಸಿಗಳನ್ನು ನೆಡೋದಕ್ಕೆ ಇವತ್ತು ಮಿಡಿತಾ ಫೌಂಡೇಶನ್ ಟೀಮ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮತ್ತು ಗ್ರಾಮದ ಹಿರಿಯ ಮಹಿಳೆಯರಾದಂಥ ವಿಮಲಮ್ಮನವರು ಆಗಮಿಸಿ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಂದು ದಿವಸಕ್ಕಲ್ಲದೆ ವನ ಮಹೋತ್ಸವ ಅನ್ನೋದು ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ವಾರ ಮಾಡುವಂಥ ಒಂದು ಹಬ್ಬವಾಗಿ ನಾವು ಇದನ್ನು ಮಾರ್ಪಾಡು ಮಾಡಿಕೊಂಡು ನಾವು ಪ್ರತಿದಿನ ಪರಿಸರ ದಿನ ಪ್ರತಿದಿನ ವನ ಮಹೋತ್ಸವ ದಿನ ಅಂಥೇಳಿ ಈ ಒಂದು ಮಹೋತ್ಸವನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಕ್ಕೆ ಮುಂದಾಗಿದ್ದೀವಿ. ಅದರ ಸಾಂಕೇತಿಕವಾಗಿ ಇವತ್ತು 101 ಗಿಡನ ನೆಡ್ತಾ ಇದ್ದೀವಿ. ಈ ಮಳೆಗಾಲದಲ್ಲಿ ನಾವು ವಾರನೂ ಸಹ ಒಂದೊಂದು ಕಾಲಿರ್ತಕ್ಕಂಥ ಜಾಗಗಳನ್ನು ಹುಡುಕಿ ಅಲ್ಲಿ ಗಿಡಗಳನ್ನು ನೆಡೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿನ ಸಾರ್ವಜನಿಕರಾಗಲಿ ಮತ್ತು ಬೇರೆ ಇಲಾಖೆಗಳಾಗಲಿ ಸಹಕಾರ ಕಡಿಮೆ, ಹೆಚ್ಚಿನ ಸಹಕಾರ ನೀಡಿದೆ ಆದರೆ ಇನ್ನೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ಬೋದು. ಯಾಕಂದರೆ ಇಲ್ಲಿ ಕೆಲವರು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಗಿಡಗಳನ್ನು ತೆಗೆದು ಬಿಡ್ತಾರೆ. ಹಾಗೆ ದಯವಿಟ್ಟು ನನ್ನ ಮನವಿ ಇಷ್ಟೇ, ಸಾರ್ವಜನಿಕರು ಪರಿಸರ ಕಾರ್ಯಕ್ರಮಗಳು ಹೆಚ್ಚಿನ ಒತ್ತು ನೀಡಿ ಮತ್ತು ಇಲಾಖೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮಕ್ಕೆ ದಯವಿಟ್ಟು ಪ್ರೋತ್ಸಾಹನ ನೀಡಿ ಅಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಮತ್ತು ಮಿಡಿತಾ ಫೌಂಡೇಶನ್ ಸುಮಾರು 10 ವರ್ಷಗಳಿಂದ ದಶಕದಿಂದ ಕಾರ್ಯಕ್ರಮನ ಮಾಡ್ತಾ ಬಂದಿದೆ. ಮುಂದಿನ ವರ್ಷದಲ್ಲಿ 1 ಲಕ್ಷ ಗಿಡ ನೆಡುವಂಥ ಆಂದೋಲನ ಕೂಡ ನಾವು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಾಡೋಂಥದ್ದಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಪರಿಸರ ಸಂರಕ್ಷಣೆಗೆ ಒಬ್ಬರಿಂದ ಮಾತ್ರ ಸಾಧ್ಯವಾಗಲ್ಲ, ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ತೀನಿ. ಇದಿ ಈ ಹೊತ್ತಿನ ಅಶ್ವವೀಕ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೀಕ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.